ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನಾರ್ ವ್ಲಾಗ್ಸ್ ಪಾರ್ಟ್ 2. ಪಾರ್ಟ್ 1 ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪಾರ್ಟ್ 2 ನೋಡಿ ಎಂಜಾಯ್ ಮಾಡಿ, ಮಸ್ತ್ ಮಜಾ ಮಾಡಿ. ನಾವು ರೆಸಾರ್ಟ್ಗೆ ಎಂಟ್ರಿ ಆಗ್ತಿದ್ದಂಗೆ ಬಂದಿದ್ದೆ ಟೆಂಟ್ಗೆ ಬಂದು ನಮ್ಮ ಬಟ್ಟೆ ಬ್ಯಾಗ್ ಎಲ್ಲ ಮಡಗಿ ಎಲ್ಲ ನಮ್ಗಿಂತ ಮುಂಚೆ ಬಂದು ರೆಸ್ಟ್ ಮಾಡ್ತಿದ್ರು ಆಲ್ರೆಡಿ. ನಾವು ಅವಾಗಲೇ ಹೆಂಗಿರುತ್ತೆ ಸ್ವಲ್ಪ ಹೇಳ್ಬೇಕು ನೀವು. ಎಲ್ಲ ಹಂಗೆ ಊಟ ಮಾಡಕ್ಕೆ ಹೋದ್ರೆ ಎಲ್ಲರೂ. ಮುಂದೆ ಏನಾಯ್ತು ಅಂತ ನೀವೇ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ರಂಗಾಗಿ ಊಟ ಎಲ್ಲ ಆಗಿ ಫೈರ್ ಕ್ಯಾಂಪ್ಗೆ ಬಂದಿದ್ದಾರೆ. ಕ್ಯಾಂಪಲ್ಲಿ ಸೌದೆ ಇಲ್ಲ ಬಟ್ ಆದ್ರೂ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿದ್ವು, ಅದು ಆಗಿಲ್ಲ, ಕೊಡ್ತೀವಿ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕೊಡ್ತೀವಿ ಅಂತೇಳಿ ಆಗಿಲ್ಲ. ನೋಡಿ ನೀವೇ ಆನ್ಲೈನ್ ಎಲ್ಲ ಬುಕ್ ಮಾಡಿ ನಮಗೆ ಬೆಂಕಿ ಕೊಡಿಸ್ತೀವಿ ಅಂದ್ರೆ ಕೊಡಿಸ್ತೀವಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಕೊನೆಗೂ ಬಿಡಲಿಲ್ಲ ನಮ್ಮ ಫ್ರೆಂಡ್ಸು. ಎಲ್ಲೇ ಸಿಕ್ಕಿದ್ರೆ ಎಲೆ ಪಲೆ ಎಲ್ಲ ಎತ್ಕೊ ಬಂದು ಫೈನಲಿ ಬೆಂಕಿ ಹಾಕಿದ್ರು. ಬೆಂಕಿ ಕಾದ್ವಿ. ಫೈನಲಿ ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲರಿಗೂ 5 ಗಂಟೆಗೆ ರೆಡಿಯಾಗಿ ಅಂತ ಹೇಳಿ ನಾವು ಮಲಿಕೊಂಡಿದ್ದೆ 5 ಗಂಟೆಗೆ ಫ್ರೆಂಡ್ಸ್. ಎಲ್ಲರಿಗೂ ಬೇಗ ಎದ್ದೇಳಕ್ಕೆ ಹೇಳ್ಬಿಟ್ಟು ನಾವೇ ಲೇಟಾಗಿದ್ವಿ. ಚಕ ಅಂತ ರೆಡಿಯಾಗಿ ಆಮೇಲೆ ಎಲ್ಲ ನೋಡಿ ಎದ್ದು ನೋಡ್ತೀನಿ, ನಮ್ಮನೆ ಬಿಟ್ಬಿಟ್ಟು ಎಲ್ಲ ಹೊಂಟೋಗೋರೆ ಫ್ರೆಂಡ್ಸ್. ಆಮೇಲೆ ನಾವು ಪಂಕಾಗಿ ರೆಡಿಯಾಗಿ ಸೈಟ್ ಸೀನ್ ನೋಡೋಕ್ಕೆ ಜೀಪ್ ಹತ್ರ ಹೋದ್ವಿ. ಎಲ್ಲಿ ಹೋಗ್ತೀರಾ? ಈಗ ನಾವು ನೆಕ್ಸ್ಟ್ ಹೌದಾ? ಓಕೆ, ನಾವು ಜೀಪ್ ಹತ್ಕೊಂಡು ಹೊರಟಿವಿ. ಕೇರಳ ಮುನ್ನಾರ್ ಕ್ಲೈಮೇಟ್ ಮಾತ್ರ ಚಿಂದಿ. ಹಂಗೆ ನೋಡಿ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತು. ನಾವು ಮುನ್ನಾರ್ ಸೈಡ್ ಸೀನಲ್ಲಿ ಬಂದಿದ್ದು ಫಸ್ಟ್ ಪ್ಲೇಸ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಅಲ್ಲಿ ನೀರು ಪೋರ್ಸ್ ನೋಡಿ ನನಗಂತೂ ತಲೆ ಸುತ್ತಿ ತಿರುಗಿ ಬಿದ್ದೇ ಹೋದಲ್ಲೇ. ಸರ್, ಈ ಥರ ನಿಮ್ಮ ಮನಸ್ಸಲ್ಲಿ ಇದಿದೆ ಅಂತ ನಮ್ಗೆ ಗೊತ್ತು, ಬಟ್ ಅದರ ವರ್ಣಿಸ್ಬೇಕು ನೀಟಾಗಿ. ಬೆಂಕಿಯನ್ನು ಇಟ್ಟುಕೊಂಡು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾವು ಅಲ್ಲಿಂದ ಹೊರಟಿ ನೆಕ್ಸ್ಟ್ ಪ್ಲೇಸ್ ಬಂದಿದೆ ಈಕೋ ಡ್ಯಾಮ್. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಡ್ಯಾಮ್ ಹತ್ರ ಬಂದ್ವಿ ಫ್ರೆಂಡ್ಸ್. ಡ್ಯಾಮ್ ನೋಡಿ ಎಲ್ಲರೂ ಕಂಗಾಲಾಗ್ಬಿಟ್ವಿ. ಹೆಂಗೇನೆ ಡ್ಯಾಮ್ಗಿಂತ ಅಲ್ಲಿರೋ ಕ್ಲೈಮೇಟ್ ಚೆನ್ನಾಗಿತ್ತು ಫ್ರೆಂಡ್. ನಾವೆಲ್ಲ ಫ್ರೆಂಡ್ಸ್ ಸರ್, ನಮ್ಮಲ್ಲಿ ತುಂಬ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ಹಾಗೆಲ್ಲ ಅರ್ಥ ಮಾಡ್ಕೊಂಡು ಆಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀನಿ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಬಂದಿದ್ದೆ ಟೀ ಎಸ್ಟೇಟು. ಅಲ್ಲೋಗಿ ನೋಡ್ತೀವಿ, ಟೀ ಕೇಳಿದ್ರೆ ಟೀನೇ ಕೊಡ್ತಾಯಿಲ್ಲ ಯಾರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ವ್ಯೂ ಪಾಯಿಂಟ್ಗೆ. ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವ್ಯೂ ಹೆಂಗಿದೆ ಅಂತ. ವ್ಯೂ ಮಾತ್ರ ಸೂಪರ್ ಆಗಿದೆ, ಕ್ಲೈಮೇಟ್ ಎಲ್ಲ ಸೂಪರ್ ಆಗಿದೆ. ಬಟ್ ಲವ್ ಫೇಲ್ಯೂರ್ ಆಗಿರೋರಿಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಸೇಫ್ಟಿನೇ ಇಲ್ಲ, ಹಂಗೆ ಬಿದ್ದೋಗ್ಬಿಡ್ಬೋದು. ಇದೆಲ್ಲ ಆದಮೇಲೆ ನಮ್ಮ ಹುಡುಗರೆಲ್ಲ ರೀಲ್ಸ್ ಮಾಡ್ತಾ ನಿಂತ್ಕೊಂಡ್ರು. ಹೆಂಗೆ ರೀಲ್ಸ್ ಮಾಡೋರು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ಗಳು ಯಾವ ಥರ ಅಂತಂದರೆ ಮಲ್ಕೊಳ್ಳೋದು 3 ಗಂಟೆ, ಎದ್ದೇಳೋದು 5 ಗಂಟೆ. ಎಫ್ ಎಮ್ಗೂ ಡ್ಯಾನ್ಸ್ ಆಡ್ತಾರೆ, ಎಲ್ಲದಕ್ಕೂ ಡ್ಯಾನ್ಸ್ ಆಡ್ತಾರೆ ನೋಡಿ. ಏನಂತೀರಾ?
ಬೆಳಿಗ್ಗೆನೆ ಟೀ ಕುಡಿಲಿಲ್ಲ ಅಂದ್ರೆ ನಮ್ಮಮ್ಮ ಬೈತಾರೆ ಫ್ರೆಂಡ್ಸ್. ಅದಕ್ಕೆ ಟೀ ಅಂಗಡಿಗೆ ಹೋಗಿದ್ವಿ. ಟೀ ಅಂಗಡಿಲಿ ಏನಾಯ್ತು ಅಂತ ನೀವೇ ನೋಡಿ. ಒಂದು ಹುಡುಗಿ ನೋಡೋ ಕಾರ್ಯಕ್ರಮ ಇತ್ತು. ಹುಡುಗಿ ಹೆಂಗಿದೆ ಅಂತ ನೋಡಿ ನೀವೇ. ಹುಡುಗಿ ಸರ್ ಹೆಂಗಿದ್ದಾರೆ? ಹುಡುಗಿ ಸೂಪರ್ ಸೂಪರ್ ಸೂಪರ್. ಟೀ ಹೆಂಗಿದೆ ಅಂತ ಕುಡಿದ್ಬಿಟ್ಟು ಹೇಳ್ತೀವಿ. ಓಕೆ, ಫಸ್ಟ್ ಕ್ಲಾಸ್. ಎಲ್ಲರೂ ಹೊಂಟವರು ಫ್ರೆಂಡ್ಸ್. ನಾನು ಒಬ್ಬನೇ ನಡ್ಕೊಂಡು ಬರ್ತಾ ಇದ್ದೆ. ನಾನು ಏನು ಮಾಡೋಣ ಅಂತ ನೆಕ್ಸ್ಟ್ ಪ್ಲೇಸ್ಗೆ ನಾನು ಹೊರಟ್ವಿ. ನೆಕ್ಸ್ಟ್ ಏನಾಯ್ತು ಅಂತ ನೀವೇ ನೋಡಿ. ಈ ಪ್ಲೇಸ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಕ್ಲೈಮೇಟು, ವೆದರು, ಆ ಮಳೆ, ಆ ಜಿಪ್ ಲೈನು, ವಾಟರ್ ಫಾಲ್ಸು ಎಲ್ಲ ಸೂಪರ್ ಆಗಿತ್ತು. ಏನೇನಾಯ್ತು ಕ್ವಾಟ್ಲೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಹಂಗೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವೋಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ. ಎಲ್ಲರೂ ಪ್ಲೇಸ್ ನೋಡ್ಕೊಂಡು ಬಂದ್ವಿ. ಏನು ಮಾಡೋಣ ಅಂತ ಯೋಚಿಸ್ಬೇಕಾದ್ರೆ ಹಂಗೆ ರೀಲ್ಸ್ ಮಾಡೋಣ ಅಂತ ಅಂದರು. ಈ ಮಳೆಲೂ ರೀಲ್ಸ್ ಬಿಡೋಕ್ಕಿಲ್ಲ ನಮ್ಮ ಫ್ರೆಂಡ್ಸ್ಗಳು. ಹಂಗೆ ನೋಡ್ಕೊಂಡು ಬನ್ನಿ ಯಾವ ಥರ ಮಾಡ್ತಾರೆ ಅಂತ. ಏನ್ರ ಇದೆ? ಮುನ್ನಾರ್ ನೆನಪೋಸ್ಕರ ಮಳೆಲೂ ರೀಲ್ಸ್ ಮಾಡ್ತೀನಿ ಅಂತಾರೆ. ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾರೆ ಅಂತ. ಅಷ್ಟೇ. ಈ ಕಡೆ ಒಂದು ರೀಲ್ಸ್ ಮಾಡ್ತಾ ಇದ್ರು ನಮ್ಮ 17ನೇ ನಂಬರ್ ಸೂರ್ಯ. ಹುಡುಗಿರ ಮೇಲೆ ಕನ್ಸರ್ನ್ ಇರೋದಕ್ಕೆ ಏನಂತಾನೆ ಅಂತ ಕೇಳಿ ನೀವೇನೆ. ಅವ್ರು ರೈನ್ ಕೋಟ್ ಬೇರೆ ಹಾಕಿಲ್ಲ ಪಾಪ. ಬನ್ನಿ. ಫೈನಲಿ ನಾವು ಮುನ್ನಾರ್ ಸೈಡ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಬಸ್ ಹತ್ರ. ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್. ಅಂತೂ ಇಂತೂ ಮುನ್ನಾರ್ ಸೈಡ್ ಸೀನ್ಸ್ ಎಲ್ಲ ನೋಡ್ಕೊಂಡು ಬಸ್ ಹತ್ರ ಬಂದ್ವಿ. ಬಸ್ಸಲ್ಲಿ ಎಲ್ಲರ ಒಪಿನಿಯನ್ ಹೆಂಗಿದೆ ಅಂತ ಕೇಳೋಣ ಬನ್ನಿ ಹಂಗೇನೆ. ಓಕೆನಾ, ನೆಕ್ಸ್ಟ್ ಬರ್ತಂದ್ರೆ ಮುನ್ನಾರು ಫಸ್ಟ್ ಟೈಮ್ ನೋಡ್ತಾ ಇರೋದು. ವಾಟ್ ಎವರ್ ಇಸ್ ಹ್ಯಾಪನ್ ಬಟ್ ಟುಡೇ ಇಸ್ ಗುಡ್. ಎಲ್ಲ ಫುಲ್ ಜಾಲಿ ಮೂಡಲ್ಲಿದ್ರು. ಬಸ್ ಈಗ ಹೊರಟಿತು ನಮ್ಮನ್ನ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂದರೆ ತೋರಿಸ್ತೀನಿ ಬನ್ನಿ. ಹಂಗೆ ಬಸ್ಸಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡು ಬನ್ನಿ. ಫಸ್ಟ್ನೇದಾಗಿ ಫುಲ್ ಡ್ಯಾನ್ಸ್. ಬನ್ನಿ ಫ್ರೆಂಡ್ಸ್ ಹಂಗೆ ಆ ಕಡೆ ಬಸ್ಸಲ್ಲಿ ನೋಡ್ಕೊ ಬರೋಣ ಹೆಂಗೆ ಕುಣಿತವ್ರೆ ಅಂತ. ಯಪ್ಪ ಏನು ಸೈಕರು ಈ ಬಸ್ಸಲ್ಲಿ. ಫುಲ್ಲು DJ ಪಬ್ ಮಾಡ್ಕೊಬಿಟ್ಟವ್ರು ಹಂಗೇನೆ. ಅಯ್ಯೋ ಶಿವನೇ. ಎಲ್ಲ ಕುಣ್ದು ಸುಸ್ತಾಗಿದ್ರು. ಬೆಳಗ್ಗೆ ನಾಷ್ಟ ಟೈಮ್ನು ಲೆಕ್ಕಿಸ್ತೆ ಕುಣಿತವ್ರು. 12 ಗಂಟೆ ಆಗಿತ್ತು. ಈಗ ನಾಷ್ಟ ಮಾಡೋಣ ಬನ್ನಿ. ಫೈನಲಿ ನಾಷ್ಟ ಮಾಡೋಕ್ಕೆ ಒಂದು ಕಡೆ ಬಸ್ಸು ಸೈಡ್ ಹಾಕ್ಬಿಟ್ಟು ನಿಲ್ಲಿಸಿದ್ವಿ.
ಇಲ್ಲಿ ವೆದರ್ ನೋಡಿ 5 ನಿಮಿಷಕ್ಕೆ ಬಿಸಿಲೈತೆ, ಹಂಗೆ 5 ನಿಮಿಷಕ್ಕೆ ಮಳೆನೇ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಲ್ಸಿರೋ ತಪ್ಪಿನೇನು ಮಾಡೋದ ಅಂತ ಮಳೆಯಲ್ಲೇ ಹಂಗೆ ತಿನ್ಕೊಂಡ್ವಿ ನಾಷ್ಟನ. ತಟ್ಟೆ ತೊಳೆಯೋಕ್ಕೂ ನೀರಿಲ್ಲ. ನಮ್ಮ ಫ್ರೆಂಡ್ ಏನು ಮಾಡ್ತಾವೆ ನೋಡಿ ಹಂಗೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಾವು ನಾಷ್ಟ ಮಾಡ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ಹೋಗ್ತಾ ಇದ್ದಾರೆ, ಇಲ್ಲಿ ಹಂಗೆ ಒಂದು ಫಾಲ್ಸ್ ಸಿಕ್ತು. ಫಾಲ್ಸ್ ಹೆಂಗಿದೆ ಅಂತ ನೋಡ್ಕೊ ಬರೋಣ ಬನ್ನಿ. ಇದಲ್ಲ ಅದು ಫಾಲ್ಸ್ ಮಾತ್ರ ಬೆಂಕಿ ಅನ್ಕಳಿ ಸೂಪರ್ ಆಗಿತ್ತು. ಬಟ್ ಅದು ಯಾವ ಪ್ಲೇಸ್ ಅಂತಾನೆ ಗೊತ್ತಿಲ್ಲ. ಹಂಗೆ ಏನೇನು ಕ್ವಾಟ್ಲ ನಡೀತು ಫಾಲ್ಸ್ ಹತ್ರ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಒಂದು ಫೋಟೋ ತಗೊಳ್ಳೋಕ್ಕೋಸ್ಕರ ಒಂದು ಹುಡುಗಿ ನಮ್ಮ ಪ್ಲಾನರ್ ಸರ್ನ ಹಿಂಸೆ ಮಾಡ್ತಿದ್ದಾಳೆ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅವರು ಬರ್ತಿಲ್ಲ, ಹುಡುಗಿ ಬಿಡ್ತಿಲ್ಲ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ನಾವು ಫುಲ್ ಸೆಕೆ ಆಯ್ತೈತೆ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲರೂ ನಮ್ಮ ಬಸ್ ಕಡೆ ಹೊರಟ್ವಿ. ನಮ್ಮ ಧನು ಯಾಕೋ ನಮ್ಮ ಸಂಜು ಅಣ್ಣಂಗೆ ರೇಗಿಸ್ತಾ ಇದ್ದ, ಕಾಲೆಳಿತಾ ಇದ್ದ. ನೋಡ್ಕೊಂಡು ಬನ್ನಿ ಹೆಂಗಿತ್ತು ಅಂತ. ಅಣ್ಣ ನರಸಿಂಹಣ್ಣ, ಪತ್ರ ಬಂದಿದೆ ನೋಡು. ಪತ್ರ ಬಂದಿದೆ ನೋಡು, ಪತ್ರ ಬಂದಿದೆ ನೋಡು. ನಾವು ಅಲ್ಲಿಂದ ನೆಕ್ಸ್ಟು ಹೊರಟಿದ್ದೆ ಡಿ ಬಾಸ್ ಫಿಲಮ್, ಸಾರಥಿ ಫಿಲಮ್ ಶೂಟ್ ಆಗಿರೋ ಅದರಪಳ್ಳಿ ಫಾಲ್ಸ್ಗೆ. ಫಾಲ್ಸ್ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಎಕ್ಸ್ಪೆಕ್ಟೇಷನ್ ಐತೆ ಅಂದ್ಬಿಟ್ಟು ಫಾಲ್ಸ್ ಈ ಥರ ಇದೆ ಅಂದ್ಬಿಟ್ಟು ಹೋಯ್ತಿದ್ವಿ. ಬ್ಯಾಡ್ ಲಾಕ್. ಏನಾಯ್ತು ಸಮಯ, ವಾಪಸ್ ಬರ್ತೀರಾ? ಕ್ಲೋಸಾ? ಎಕ್ಸ್ಪೆಕ್ಟೇಷನ್ ವಾಸ್ ರಿಯಾಲಿಟಿ ಕ್ಲೋಸ್ ಆಗಿದೆ ಗೈಸ್. ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂತ ಎಲ್ಲರೂ ವಾಪಸ್ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಅಂತ ಹುಡುಗರೆಲ್ಲ ರೊಚ್ಕಿದ್ಬಿಟ್ಟಿರೋ. ಮಧ್ಯದಲ್ಲಿ ಹೋಗಿ ಹಂಗೆ ಬ್ರೇಕ್ ಕೊಟ್ಬಿಟ್ಟೆ ಹಂಗೆ ನೋಡಿ. ಆಮೇಲೆ ಏನಾಯ್ತು? ಕೊನೆಯ ದಾರಿ ನಾವು ಒಂದೇ. ಐಶ್ವರ್ಯ ಬಂದ್ಲು, ಇಲ್ಲ ಅಲ್ಲ ಕಡೆ ತೋರ್ಸು. ಐಶ್ವರ್ಯ ಬಂದ್ಲು. ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕೊಂಡ್ಬಿಟ್ಟಾನು. ನಮ್ಮ ವಿಕಾಸ್ ಪ್ರೋ ಸಾನಂಗೆ ಕರ್ಕೊಂಡ್ಬಿಟ್ಟು ಪಾಳು ಮಾಡ್ತಿದ್ಯಾ ಅಂತ ಮಾತಾಡ್ತಿದ್ದಾರೆ ನೋಡಿ. ಫುಲ್ ಅಪ್ಸೆಟ್ಟು ಎಲ್ಲರೂ. ಊಟ ಮಾಡಿಲ್ಲ, ಪ್ಲಸ್ ಫಾಲ್ಸ್ ಓಪನ್ ಇಲ್ಲ. ಮುಂದೇನಾಯ್ತು ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಅಪ್ಸೆಟಾಗಿ ಕುಂತಿರ್ಬೇಕಾದ್ರೆ ಇರಲಿ ನಮ್ದೊಂದು ಅಂತ ಒಂದು ಫೋಟೋ ತಗೊಂಡು ನೆನಪೋಸ್ಕರ ನಾವು ಹೊರಟಿದ್ದೆ ಮೈಸೂರು ಕಡೆಗೆ ಫ್ರೆಂಡ್ಸ್. ಫೈನಲಿ ಟ್ರಿಪ್ಪು ಕೊಲಾಪ್ಸ್ ಆಗಿ ಎಲ್ಲ ನೋಡೋತ್ತು ಬಂತು ಫ್ರೆಂಡ್ಸ್. ಇಲ್ಲಿ ನಮ್ಮ ವಿಕಾಸ್ ಪ್ರೋ ಬತ್ತೆಲ್ಲ ಬಜ್ಜಿ ಇಲ್ಲ ಅಂದ್ಬಿಟ್ಟು ಊಟ ಮಾಡಲಿಲ್ಲ. ಎಲ್ಲ ಹೊಟ್ಟೆ ಹಸ್ಬಿಟ್ಟು ತಬ್ಲಿ ಮಕ್ಳಂಗೆ ಆಗ್ಬಿಟ್ಟವ್ರೆ ಫ್ರೆಂಡ್ಸ್. ನೀವೇನು ಮಾಡೋದಲ್ಲ, ಮಾಡೋದು ಈ ತರ ಬೀದಿಗೆ ತರ್ತಾರೆ ಅಂತ ಪಾಪ ಎಲ್ಲರಿಗೂ ಹೊಟ್ಟೆ ಹಸಿಗೆ ಕುಣಿಯೋಕೆ ಆಯ್ತಾಯಿಲ್ಲ. ಊಟಕ್ಕೆ ಸ್ಟಾಪ್ ಕೊಡೋದಂತ ಸ್ಟಾಪ್ ಕೊಟ್ವಿ ಕೇರಳದಲ್ಲಿ ಒಂದು ಸೈಡಲ್ಲಿ. ಅಲ್ಲಿ ಏನೇನು ಕ್ವಾಟ್ಲ ಆಯ್ತು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾವು ಕೇರಳದಲ್ಲಿ ಅಡ್ಡಾಡ್ಕೊಂಡು ಚಿಕನ್ ಹುಡಿಕ ಹೋದ್ವಿ ನಾಯಿಗಳ ಥರ. ಇಲ್ಲಿ ನೋಡ್ರೆ ಚಿಕನೇ ಸಿಗ್ತಾಯಿಲ್ಲ. ಇವತ್ತು ಭಾನುವಾರ ಬೇರೆ, ನಮ್ಮಮ್ಮ ಚಿಕನ್ ತಿನ್ನಲಿಲ್ಲ ಅಂದರೆ ಬೈತಾರೆ ಫ್ರೆಂಡ್ಸ್. ಮುಂದೆ ಏನಾಯ್ತು ಅಂತ ನೋಡಿ ನೀವೇ.
ಇಲ್ಲೊಂದು ಮಹಾ ಯುದ್ಧ ನಡೀತಿದೆ, ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ಹಂಗೇನೆ ಹೆಂಗೆ ಇರ್ತದೆ. ಇಲ್ಲ ಮತ್ತೆ ನಾವೇ ತಂದು ಕೊಡ್ಬೇಕಿತ್ತು ಇವ್ರಿಗೆ. ಏನು ಹೇಳಿರಲಿಲ್ಲ, ಮುಂಚೆನೇ ಹೇಳಿದ್ದು ಒಂದೇ, ನಮ್ಗೆ ಒಂದು ಟೈಮಿಗೆ ನಾನ್ ವೆಜ್ ಬೇಕು, ವೆಜ್ಜು ಆಗಬೇಕು ಅಂತಂದಿದ್ದಕ್ಕೆ ಚಿಕನ್ ಒಂದು ಆನ್ ದಿ ವೇ ನಮ್ಮ ಡ್ರೈವರ್ ನಿಲ್ಲಿಸ್ತಾರೆ, ಅದೊಂದು ಅಮೌಂಟ್ ಕೊಡಿ, ಚಿಕನ್ ತಂದು ಕೊಡಿ ಮಾಡ್ಕೊಡ್ತಾರೆ ಅಂತ ಇವ್ರಿಗೆ ಏನೋ ಕಸ್ತೂರಿಮೆ ಅಂತ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲಾರ ಒಪಿನಿಯನ್ ಕೇಳ್ಕೊಬರ್ದ ಬನ್ನಿ ಫ್ರೆಂಡ್ಸ್. ಹಂಗೆ ಒಂದು ರೌಂಡು ಏನಂತೀರಾ? ಅಷ್ಟೇನಾ? ನಿಮ್ದು ಎവിടെ ಒಪಿನಿಯನ್? ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಯಾರವನು ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ? ನೀವು ಮನೇಲಿ ಇರ್ಬೇಕಾಗಿತ್ತು. ಯಾಕೆ ಸರ್, ಏನಾಯ್ತು ಸರ್? ಮನೇಲಿ ನೋಡಿ ಮಾಡಿ ಸ್ನೇಹ ಮಾಡಿ ಅಂದ್ರು. ಇವರು ನನ್ನ ಬೀದಿಯಲ್ಲಿ ತರಿಸ್ಬಿಟ್ಟಿದ್ದಾರೆ ಸರ್. ಇವರು ಸರ್ ನೀವು ಕರ್ನಾಟಕ ತೆಗೆದು ನೋಡ್ಬೇಕಿತ್ತು ಸರ್. ಬಿಡಿ ಸರ್, ಹೇಳಿ ನಿಮ್ಮ ಮನೆದಾಳದ ಮಾತು ಹೇಳಿ. ಇವರು ನಮ್ಮ ಮನೇಲಿ ಹೇಳಿದ್ರು, ಇವ್ರ ಜೊತೆ ಸ್ನೇಹ ಮಾಡ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಇವ್ರ ಜೊತೆಗೆ ಹುಷಾರಿಲ್ಲ ಅಂತ. ನೋಡಿದ್ರೆ ನನ್ನ ಈಗ ಬೀದಿಯಲ್ಲಿ ಕೂಡ್ಸ್ಬಿಟ್ಟಿದ್ದಾರೆ ನನ್ನ. ಈಗ ಏನ್ ಮಾಡೋದು ಹೇಳಿ? ಈಗ ಸ್ನೇಹ ಮಾಡಿದ್ರೆ ತಪ್ಪ ನಾವು? ಹೇಳಿಯಪ್ಪ ಈಗ ನೀವು. ಸರ್ ನಿಮ್ಗೋಸ್ಕರ ಚಿಕನ್ ರೆಡಿ ಆಗ್ತಿದೆ. ಹಂಗ ಸರಿ ಸರ್, ಈಗ ಸ್ನೇಹ ಒಪ್ಕೊಂಡೆ ಸರ್. ಇದು ಸ್ನೇಹ ಅಂದ್ರೆ ಹೋಲಿಯಪ್ಪ, ನೀವು ವಿಡಿಯೋ ಮಾಡ್ತೀರಾ? ಧನು ಮತ್ತೆ ಸಹನ ಇಬ್ರು ಇಂಟ್ರೆಸ್ಟ್ ಆಗಿ ಮಾತಾಡ್ತವ್ರೆ ಲಾರಿ ಹೊರಿಕೊಂಡು. ಕ್ವಾಟ್ಲೆ ನೋಡಿ ಹೆಂಗೇನೆ. ನಮ್ ಸೂರ್ಯನ ಒಂದ್ ಸ್ವಲ್ಪ ಮಾತಾಡ್ಸದ ಬನ್ನಿ. 17ನೇ ನಂಬರ್ ಸೂರ್ಯ ಎಲ್ಲಿದ್ಯಪ್ಪ? ಮೊಟ್ಟೆ ಬಿಡಿಸ್ತಿದ್ಯಾ? ಏನಂತಾರೆ ನಿಮ್ಮ ಸಹಪಾಠಿಗಳು? ವಾ, ಹೇಳಿ ನಿಮ್ಮ ಮನದಾಳದ ಮಾತೆಲ್ಲ ಹೇಳ್ಕೊಳ್ಳಿ. ಹೌದಾ? 17 ನಂಬರ್ ಅಲ್ಲಿ ಬರೀ ಕಾಣಿಸ್ತಿರುತ್ತೆ 8 ನಂಬರು. ಇನ್ನ ಬ್ಯಾಲೆನ್ಸ್ ಎಲ್ಲಿ ಸೂರ್ಯ ಅವರೇ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಪಾಸ್ಪೋರ್ಟ್ ಇಡ್ತೀನಿ. 17ನೇ ನಂಬರ್ ಸೂರ್ಯ. ನಿಧಾನಕ್ಕೆ ನೀಟ್ ಹಾಕಿದ್ರಪ್ಪ. ಮೆಂಬರ್ಸ್ ಎಲ್ಲ ಇಷ್ಟೇ ಜನ ಇರ್ತಾರೋ, ಪಾಸ್ಪೋರ್ಟ್ ಅಲ್ಲಿ ಇನ್ನೂ ಜಾಸ್ತಿ ಇರ್ತಾರೋ? ಮನದಾಳದ ಮಾತು ಹೇಳಿ. ಮೊಟ್ಟೆ ಅರ್ಧ ಬರ್ದ ಮೊಟ್ಟೆ ಕಿತ್ಕೊಂಡು ಬರ್ತಾ ರೆಡಿ ಆಗಿದೆ. ಈಗ ಬೈದು ಏನ್ ಪ್ರಶ್ನೆ ಇಲ್ಲ. ನಿಮ್ದು ತಾಯಿ ಗೂಡ. ಹಾಕ್ಸಿ ಸಾಂಗ್ ಹಾಕ್ಸಿ. ಬಿಟ್ಬಿಡಿ ಇಲ್ಲಿ. ನಿಮ್ ಮನದಾಳದ ಮಾತು ಹೇಳಿ. ನೋ ಕಮೆಂಟ್ಸ್. ನೋ ಕಮೆಂಟ್ಸಾ? ಊಟನೇ ಕೊಟ್ಟಿಲ್ಲ. ಹೌ ಇಸ್ ಯುವರ್ ಫೀಲ್? ಹೇಳಕ್ಕೆ ಆಯ್ತಾ ಇಲ್ಲ, ಆತರ ಫೀಲ್ ಐತೆ. ವರ್ಣಿಸಕ್ಕೆ ಆಗ್ತಿಲ್ವಾ? ಓಕೆ, ಹಾ ಹೇಳಿ. ಸರ್ ಏನು ಮಾಡಕ್ಕಾಗಲ್ಲ, ಅನ್ಕೊಂಡಂಗೆಲ್ಲ ಜೀವನ ಆಗಕ್ಕಾಗಲ್ಲ, ಹೊಂದ್ಕೊಂಡು ಹೋದ್ರೆ ಜೀವನ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ಅನ್ಕಂಡಂಗ್ ಆಗಿ ಬಿಟ್ರೆ ದೇವ್ರಿಗಿಲ್ಲ ಕೆಲ್ಸ. ಆಗ ಸಾಂಗ್ ಕೇಳಿದ್ರೆ ತಾನೆ? ಸರ್ ಕಮೆಂಟ್ ಹೇಳ್ತಾರಂತ ಯಾವ್ದ್ರ ಬಗ್ಗೆ ಸರ್? ಇದ್ರ ಬಗ್ಗೆ ನಿಮ್ ಮನದಳದ ಮಾತು ಏನಾರ ಹೇಳಿ. ಮನದಳದ ಮಾತು, ಮನದಲ್ಲಿ ಮಾತು ಇಲ್ಲ ಸರ್. ಮನದಳದ ಮಾತು ಮಾತೇ ಇಲ್ವಾ? ಉಸಿರೇ ಬತ್ತಲ್ವಾ? ಊಟನೇ ಕೊಟ್ಟಿಲ್ಲ ಅಲ್ಲ. ಫುಲ್ ಅಪ್ಸೆಟ್ ಹಂಗಾರೆ. ಡಿಪ್ರೆಷನ್. ಓಕೆ, ನಿಮ್ಮ ಮನದಳದ ಮಾತು ಹೇಳಿ. ಬ್ರೋ ನೆನ್ನೆಗೆ ನಾಳೆಗೆ ನಮ್ ರವೀಶರು ನಿಂತ್ಕೊಂಡು ಕಷ್ಟಪಟ್ಟು ಪಾಪ ಅಡಿಗೆ ಮಾಡಿಸಿದ್ದಾರೆ. ಏನೇನ್ ಮಾಡ್ಸಾರ ಕೇಳ್ಕೊಬರೋಣ ಬನ್ನಿ. ಈಗ ಮೂಡಲ್ಲಿ ಚಿಕನ್ ಚಾಪ್ ರೆಡಿ ಇದೆ, ವೈಟ್ ರೈಸ್ ರೆಡಿ ಇದೆ, ಅಲ್ಲಿ ಇನ್ನೊಂದು ಸಾಂಬಾರ್ ರೆಡಿ ಆಗಿದೆ, ಹಪ್ಪಳ ಆಗಿದೆ. ಅಲ್ಲಿ ನೋಡಿ ನಮ್ಮ ಲೇಡೀಸ್ ಎಲ್ಲ ಸೇರ್ಕೊಂಡು ಮಟ್ಟದ್ದು ಇದು ರಿಮೂವ್ ಮಾಡ್ತಿದಾರಪ್ಪ. ಇನ್ನೇನ್ ಬೇಕು ಇದಕ್ಕಿಂತ? ನೀವು ಪಬ್ಲಿಕ್ ಟಿವಿ ಚಂದ್ರ ಅವರೇ ಏನಾಯ್ತು ಈ ಪಟ್ಟಣಕ್ಕೆ? ಫೈನಲಿ ಇಷ್ಟು ಜನ ಎದೆಲಿ ಕಲ್ಲಿಟ್ಕೊಂಡು ಕಾಯ್ದಿರೋದಕ್ಕೆ ಔಟ್ಪುಟ್ ಇವಾಗ ಸಿಕ್ಕಿದೆ.
ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನೈಟು ಚಿಕನು ಮೊಟ್ಟೆ ರೈಸು ಹೆಂಗಿದೆ ಬಾಸು? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಒಳ್ಳೆದು ತಿಂದೆ. ಓಕೆ, ಇಷ್ಟು ಗಂಟೆ ಕಾದಿದ್ಕು ಏನು ಮೋಸ ಇಲ್ವಾ? ಮೋಸ ಏನು, ಹೊಟ್ಟೆ ತುಂಬ ಊಟ ಮಾಡಿ ಸಾಕು. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಊಟ ಆದ್ಮೇಲೆ ಎಲ್ಲ ಅಡ್ರ ನಾಲ್ಕು ಮುಖ ಎಲ್ಲ ಊಟ ಮಾಡ್ಕೊಂಡು ಬಸ್ ಹತ್ತಿದ್ವಿ ಮೈಸೂರು ಓಡಕ್ಕೆ. ಎಲ್ಲ ಕುಣಿತಾರೆ ಮಲಿಕತ್ತವ್ರೆ, ನಾವು ರೊಚ್ಚಿಗೆ ದಳಿಸ್ತೀವಿ ನೋಡಿ. ಮಾತ್ ನಿಲ್ಸಿ, ಬೆಂಕಿಲ್ಲ ಕರ್ಸಲ್ಲ. ಬೆಂಕಿಲ್ಲತ್ತ ಲಿಫ್ಟಿಗೆ ಹಾಕೊಂಡು ರೆಡಿ ಆಗ್ತಿದ್ದಾರೆ. ಬರ್ತಾರೆ ನೋಡಿ ಹೆಂಗೇನೆ, ಫುಲ್ ಕೂಳೆ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂದು, ಸಿಂಗು ಸಾಂಗ ಸಿಂಗು ಸೇವಿಸು ಗಾಳಿ ಫ್ರೆಶ್ ಈ ದಿನ ಎಲ್ಲ 3 ಗಂಟೆ ಗಂಟೆ ಕುಂದಿ ಚೆನ್ನಾಗಿ ಸುಸ್ತಾಗಿರೋ ಹಂಗೆ ಟೋಲ್ ಹತ್ರ ಒಂದು ಸ್ಟಾಪ್ ಕೊಟ್ಟಿದ್ವಿ. ನೈಟ್ 3 ಗಂಟೆ ಆಗಿರೋ ಫೋಟೋ ಹಚ್ಬಿಟ್ಟಿಲ್ಲ ನಮ್ಮ ಬಸ್ಸಲ್ಲಿ ಫ್ರೆಂಡ್ಸ್. ಎಲ್ಲ ಒಂದು ಫೋಟೋ ತಗೊಂಡು ಹೊರಟಿವಿ ಮೈಸೂರಿಗೆ. ಫೈನಲಿ ನಮ್ಮ ಕರ್ನಾಟಕ ಗುಂಡ್ಲುಪೇಟೆಗೆ ಬಂದ್ವಿ. ಒಂದು ಟೀ ಕುಡಿಯೋದಂತ ನಿಲ್ಸಿದ್ವಿ. ನಿಲ್ಸ್ಕೊಂಡೆಲ್ಲ ಅಲ್ಲೇ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ 10 ಗಂಟೆ ಆಗಿತ್ತು. ಹಿಂಗೆ ಹೊರಟ್ವಿ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಎಲ್ಲ ಫ್ರೆಶ್ ಅಪ್ ಆಗಿ ಟೀ ಕುಡ್ದು ನಾವು ಹೊರಟ್ವಿ. ಬಸ್ಸಲ್ಲಿ ಏನಾಯ್ತು ಅಂತ ನೋಡಿ ಹೆಂಗೇನೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕೊಲೆಗಡುಕನ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡುಬೀದಿಲಿ ನರಕ ತರಿಸಿ ಈಟದಂಗೆ ಹೊಸಕಿ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿ రెండు ಹೆಣ್ಣು ಸೇರಿ ಬಂದವಳು ನಿನ್ನ ಅಂತಿಮಾಗಲೆಂದು ಬಂದವಳು. ಶಪಥ ಮುಗಿಸಬೇಕು, ಎದೆಯ ಜ್ವಾಲೆ ಕಾರಬೇಕು, ನನಗೆ ಗಿರಿಯು ಅದುರಬೇಕು, ಗಿರಿಯ ಗಿರಕಿ ಹೊಡೆಯಬೇಕು, ಚೆಲುಕು ಮೂಳೆ ಮುರಿಯಬೇಕು. Women. ओम जिमाम जिमाम बिंग बिंग बो, तन सस्ते न से तार चिपक गई छाती से. ओम जिमाम बिंग बिंग बो, तन सस्ते न से तार है ढीली. कौन कसे कौन कसे कौन कसे कौन कस कसे. रेड की बत्तियां बुझा के बस ट्रिप लैंड दो. ಬಸ್ಸಲ್ಲಿ ಕುಣಿತೀರ ಇದಕ್ಕೆ ಎಲ್ಲ ನಮ್ಮನೆ ತಿರುಗಿ ನೋಡ್ತೀರಿ ಫ್ರೆಂಡ್ಸ್. ಹಂಗೆ ಹೆಂಗಿತ್ತು ಅಂತ ನೋಡ್ಕೊ ಬನ್ನಿ. ಫೈನಲಿ ನಮ್ಮ ತವರೂರಿಗೆ ಮೈಸೂರಿಗೆ ಬಂದ್ವಿ. ನಾವು ರೀಚ್ ಆದ್ವಿ. ಎಲ್ಲರೂ ಟ್ರಿಪ್ನ ಎಂಜಾಯ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಆಗಲಿ ಯಾರಿಗಾರ ಬೇಜಾರು ಮಾಡೋ ಥರ ಮಾಡಿದರೆ ವಿಡಿಯೋನ ಸಾರಿ, ದಯವಿಟ್ಟು ಕ್ಷಮಿಸಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ ನೆಕ್ಸ್ಟ್ ಇಯರ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ. This is the end.